ಏನು ಇವತ್ತು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೋಸ್ಕರ ಸುಮಾರು 60 ದಿನಗಳಿಂದ ಏನು ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದೀರಿ ಮೌರ್ಯವೃತ್ತದಲ್ಲಿ, ಈ ಒಂದು ಹೋರಾಟದ ವಿಚಾರವಾಗಿ ಸವಿವರವಾಗಿ ಈ ವಿಚಾರವನ್ನ ಕರ್ನಾಟಕ ಸಂರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಬೊಮ್ಮಸಂದ್ರ ನಟರಾಜರವರು ಒಂದು 2 ಮಾತುಗಳನ್ನ ವಿವರವಾಗಿ ಹೇಳ್ಬೇಕಂತೇಳಿ ಅವರಲ್ಲಿ ಮನವಿ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಕನ್ನಡ ಚಳವಳಿ ನಾಗೇಶ್ ಅವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಇಂದಿಗೆ 60ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಒಂದು 60 ದಿನಗಳಲ್ಲಿ ಅನೇಕ ಮಹನೀಯರು ಬಂದು ವೇದಿಕೆಯನ್ನು ಹಂಚಿಕೊಂಡು ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸ್ತಾ 60ನೇ ದಿನ ಮುಗಿಸಿ ನಾಳೆ 61ನೇ ದಿನಕ್ಕೆ ಕಾಲಿಡ್ತಾ ಇದ್ದೀವಿ. ನಾಳೆ 61ನೇ ದಿನಕ್ಕೆ ನಮ್ಮ ಮಾಜಿ ಸಚಿವರಾದಂತಹ ಸಾರಿಗೆ ಸಚಿವರಾದಂತಹ ಎಚ್.ಎಂ. ರೇವಣ್ಣವರು ಆಗಮಿಸ್ತಾ ಇದ್ದಾರೆ. ಹಾಗೆ ನಮ್ಮ ಬಮೂಲ್ನ ಮಾಜಿ ಅಧ್ಯಕ್ಷರಾದಂತಹ ಬಿ.ಜೆ. ಆಂಜನಪ್ಪನವರು ಸಹ ಆಗಮಿಸ್ತಾ ಇದ್ದಾರೆ. ಏನಿವತ್ತು ಪ್ರತಿ ದಿವಸ ಹೋರಾಟ ಮುಗಿದ ನಂತರ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡುವಂಥದ್ದು ನಮ್ಮ ವಾಡಿಕೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಏನಿವತ್ತು ನಾವು ನಾಳೆ ಯಾರನ್ನ ಕರಿಬೇಕು, ನಾಳೆ ಯಾವ ಸಂಘಟನೆ ಬರುತ್ತೆ ಎಂಬಂತರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರಿತೀವಿ. ಮತ್ತೆ ಇವತ್ತಿನ ತನಕ ನಡೆದಂತಹ ವಿಷಯಗಳನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಏನಿವತ್ತು ನಾನು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕೇಳುವಂಥದ್ದು, ಒಂದು ಚಿತ್ರರಂಗದ ಅನೇಕ ಚಿತ್ರನಟರು ಇವತ್ತು ತಾವು ತಮ್ಮ ಜೀವನವನ್ನ ಕರ್ನಾಟಕದಲ್ಲಿ ಚಿತ್ರರಂಗದಲ್ಲಿ ಕಳೀತಾ ಇದ್ದೀರಾ. ನೀವೆಲ್ಲರೂ ಆದಷ್ಟು ಬೇಗ ಈ ಒಂದು ವೇದಿಕೆಯನ್ನ ಅಲಂಕರಿಸಿ ಈ ವೇದಿಕೆಗೆ ಬಂದು ತಾವು ನಮಗೆ ಒಂದು ಸ್ಥೈರ್ಯವನ್ನ ಕೊಟ್ಟು ಈ ಒಂದು ಸರ್ಕಾರಗಳಿಗೆ ಮನವಿ ಮಾಡ್ತಿರೋ ಅಥವಾ ಎಚ್ಚರಿಕೆಯನ್ನು ಕೊಡ್ತಿರೋ ಆ ಒಂದು ಕೆಲಸ ನೀವು ಮಾಡಿದ್ದಾದರೆ ನಮ್ಮ ಹೋರಾಟ ಇದೇ ವೇದಿಕೆಯಲ್ಲಿ ಏನು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನ ಜಾರಿಗೆ ತರುವಂತಹ ಪ್ರಯತ್ನ ನಾವು ನೀವೆಲ್ಲ ಸೇರಿ ಮಾಡಬಹುದಾಗಿದೆ. ಹಾಗೆ ಏನಿವತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿದ್ದೀರಾ, ಅಂದು 7-8 ವರ್ಷಗಳಲ್ಲಿ ಹಿಂದೆ ನಮ್ಮ ಅಣ್ಣಾಚಾರ್ಯ ಅವರಿಗೆ ನೀವೇನು ಅಭೂತಪೂರ್ವವಾದಂತಹ ಬೆಂಬಲವನ್ನು ಕೊಟ್ಟರು, ಅದೇ ರೀತಿ ಈ ಒಂದು ವೇದಿಕೆಗೂ ಸಹ ನೀವು ಬಂದು ಒಂದು ಬೆಂಬಲವನ್ನ ಕೊಟ್ಟಿದೆ. ಆದ್ರೆ ನಮ್ಮ ಹೋರಾಟ ಬಹಳ ದೊಡ್ಡ ಮಟ್ಟಕ್ಕೆ ಈ ಒಂದು ಹೋರಾಟ ಇವತ್ತು ಐತಿಹಾಸಿಕ ಒಂದು ಸಂದರ್ಭ ಈ ಒಂದು ವೇದಿಕೆ ನಮಗೆ ಕೊಟ್ಟಿದೆ. ಏನಿವತ್ತು ಅಂದು ಗೋಕಾಕ್ ಚಳುವಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಇಡೀ ಚಿತ್ರರಂಗದ ನಟರನ್ನು ಸೇರಿಸಿಕೊಂಡು ಮಾಡಿದಂತಹ ಹೋರಾಟ, ಅದೇ ತರ ಒಂದು ಹೋರಾಟ ಇವತ್ತು ಡಾಕ್ಟರ್ ಸರೋಜಿನಿ ಮಹಿಷಿ ಹೋರಾಟ. ಎಲ್ಲರೂ ಪ್ರತಿಯೊಬ್ಬರು ಕನ್ನಡಿಗರು ಬಂದು ಈ ಹೋರಾಟದಲ್ಲಿ ಭಾಗವಹಿಸಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.